ಗಳನ್ನ ತಿಳಿತಾ ಹೋಗೋಣ ಬನ್ನಿ. ಹಣ ಪಾವತಿ ಹಂತಗಳು. ಮೊದಲನೇ ಹಂತ 1000 ರೂಪಾಯಿಗಳು, ಗರ್ಭಧಾರಣೆಯ ನೋಂದಣಿ ಸಮಯ. ಎರಡನೇ ಹಂತ 2000 ರೂಪಾಯಿಗಳು, ಗರ್ಭಧಾರಣೆ ಆಗಿ 6 ತಿಂಗಳ ನಂತರ. ಮೂರನೇ ಹಂತ 2000 ರೂಪಾಯಿಗಳು, ಮಗುವಿನ ಜನನದ ನಂತರ. ಓಕೆನಾ? ಈಗ ಹಂತಗಳನ್ನ ತಿಳಿದುಕೊಂಡ್ರಿ ನೀವು. ಹಾಗಾದರೆ ಇದ್ರ ಉದ್ದೇಶ ಏನು? ಗರ್ಭಿಣಿಯರಿಗೆ ಆರೋಗ್ಯ ಸುಧಾರಣೆ, ಗರ್ಭಾವಸ್ಥೆಯಲ್ಲಿ ವಿಶ್ರಾಂತಿಗೆ ಆರ್ಥಿಕ ನೆರವು, ಗರ್ಭಿಣಿಯರ ಆರೋಗ್ಯ ಸುಧಾರಣೆ, ತಾಯಿ ಮಗು ಮರಣ ಪ್ರಮಾಣ ಕಡಿಮೆ ಮಾಡುವುದು. ಇದೆಲ್ಲ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶ ಆಗಿರುತ್ತೆ. ಹಾಗಾದರೆ ಅರ್ಹತೆ ಏನು ಅಂತಂದರೆ, ಆ ತಾಯಿಗೆ 19 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರಬೇಕು. ಹಾಗೆ ಸರ್ಕಾರದ ನಿಗದಿತ ಷರತ್ತುಗಳನ್ನು ಒಳಗೊಂಡಿರಬೇಕು. ಆಕೆ ಭಾರತದ ನಿವಾಸಿಯಾಗಿರಬೇಕು.